ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದರೆ ಅವರ ಕ್ಯಾಬಿನೆಟ್, ಅವರ ಒಂದು ಸಚಿವ ಸಂಪುಟದಲ್ಲಿ ನನಗೆ ಮಿನಿಸ್ಟರ್ಗಿರಿ ಬೇಡ, ನಾನು ಸಚಿವನಾಗಲ್ಲ ಎಂದು ರಾಜಕೀಯದಲ್ಲಿ ಆಗ್ತೀನಿ ಅಂತ ಕೆ.ಎನ್. ರಾಜಣ್ಣ ಅವರು ಸ್ಫೋಟಕವಾದಂತಹದ್ದು ಭವಿಷ್ಯವನ್ನು ಮೊನ್ನೆ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸದಾ ತಮ್ಮ ನೇರ ಹಾಗೂ ನಿಷ್ಠುರ ಒಂದು ಸ್ಟ್ರೇಟ್ ಫಾರ್ವರ್ಡ್ ಮಾತುಗಳಿಂದಲೇ ಕೂಡ ಸದಾ ನ್ಯೂಸಲ್ಲಿ ಸುದ್ದಿಯಲ್ಲಿರುವಂತಹ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಇದೀಗ ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನವನ್ನ ಮೂಡಿಸಿರುವಂತಹದ್ದು, ಮಹತ್ವದ ನಿರ್ಧಾರವನ್ನ ಈಗಾಗಲೇ ಅವರು ಪ್ರಕಟಿಸಿದ್ದಾರೆ. ತುಮಕೂರಿನಲ್ಲಿ ಒಂದು ನಡೆದಂತಹ ಸಹಕಾರ ಒಂದು ರತ್ನ ಪ್ರಶಸ್ತಿ ಒಂದು ಸಮಾರಂಭದಲ್ಲಿ, ಪ್ರಧಾನ ಒಂದು ಸಮಾರಂಭದಲ್ಲಿ ಅಲ್ಲಿ ಮಾತನಾಡಿದಂತಹ ಒಂದು ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ತಮ್ಮ ರಾಜಕೀಯದ ಒಂದು ಫ್ಯೂಚರ್ ಮತ್ತು ಭವಿಷ್ಯದ ಬಗ್ಗೆ ಎಲ್ಲವನ್ನೂ ಕೂಡ ತಮ್ಮ ಸ್ಥಾನದ ಬಗ್ಗೆ ಕುರಿತು ಒಂದು ಸ್ಪಷ್ಟವಾದ ಸ್ಟ್ಯಾಂಡನ್ನು, ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸದ್ಯ ಇವಾಗ ಮುಂದಿನ 2028ರಲ್ಲಿ ಮುಖ್ಯಮಂತ್ರಿ ಆದರೆ ಅವರ ಒಂದು ಕ್ಯಾಬಿನೆಟ್, ಅವರ ಒಂದು ಸಚಿವ ಸಂಪುಟದಲ್ಲಿ ನನಗೆ ಮಿನಿಸ್ಟರ್ಗಿರಿ ಬೇಡ, ಸಚಿವ ಸ್ಥಾನ ಬೇಡ, ಉಪಮುಖ್ಯಮಂತ್ರಿ ಅವರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆದರೆ ಅವರ ಒಂದು ಸಚಿವ ಸಂಪುಟದಲ್ಲಿ ನಾನು ಸಚಿವ ಆಗುವುದಿಲ್ಲ ಎಂದು ಕೆ.ಎನ್. ರಾಜಣ್ಣ ಅವರು ಖಡಕ್ಕಾಗಿ ತಮ್ಮ ನುಡಿಗಳಿಂದ ಹೇಳಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಂತಹ ಕೆ.ಎನ್. ರಾಜಣ್ಣ ಈ ಹಿಂದೆಯೂ ಕೂಡ ಅವರು ಹೇಳಿದರು. ಈಗಲೂ ಅದನ್ನೇ ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ಪುನರುಚ್ಚರಿಸ್ತೇನೆ ಅಂತ ಕೆ.ಎನ್. ರಾಜಣ್ಣ ಅವರು ತಮ್ಮ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಯಾವ ಒಂದು ಮಾಜಿ ಸಚಿವರಾಗಿರುವಂಥ ಯಾರು ಇರ್ತಾರಲ್ವ ಮಾಜಿಯವರು, ತಮಗೆ ಸಚಿವ ಸ್ಥಾನ ಬೇಡ ಅನ್ನುವಂತಹ ಹೇಳಿಕೆಗಳೇನಿದೆ ಅಲ್ಲ, ಆ ಎಲ್ಲ ಹೇಳಿಕೆಗಳನ್ನು ತಮ್ಮ ಒಂದು ಜಸ್ಟಿಫಿಕೇಷನ್ನಿಗೋಸ್ಕರ ಒಂದು ಹೇಳಿಕೆಗಳನ್ನು ಕೊಡ್ತಾರೋ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕೂಡ ಇರುತ್ತೆ. ಇನ್ನು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ನನಗೆ ಸ್ಥಾನ ಬೇಡ ಎನ್ನುವ ಮೂಲಕ ಈಗ ಮತ್ತೆ ರಾಜಣ್ಣ ಅವರು ಮತ್ತೆ ನ್ಯೂಸ್ನಲ್ಲಿ ಇದ್ದಾರೆ. ನನಗೆ ಅಧಿಕಾರ ಸಾಕು, ಇನ್ನೊಬ್ಬರಿಗೆ ಅಥವಾ ಈಗ ಹೊಸಬರಿಗೆ ಅಥವಾ ಮುಂಬರುವ ಒಂದು ಯುವಕರಿಗೆ ಈಗ ಒಂದು ಮಿನಿಸ್ಟರ್ಗಿರಿ ಸಿಗಲಿ, ಆ ಅವಕಾಶ ದೊರಕಲಿ ಎಂಬುದಾಗಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಒಂದು ಮಾಧ್ಯಮದ ಮೂಲಕ ಮೊನ್ನೆ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ತಮ್ಮ ಎಲ್ಲವನ್ನು ಕೂಡ ಒಂದು ಪ್ರದರ್ಶನವನ್ನು ಮಾಡಿದರು. ನಾನು ಎಂದಿಗೂ ಅಧಿಕಾರಕ್ಕಾಗಿ ಹಪಹಪಿಸುವುದನ್ನಲ್ಲ, ಆಸೆ ಪಡುವವನಲ್ಲ, ನನಗೆ ಅಧಿಕಾರ ಬೇಕು ಎಂದು ಬೆನ್ನು ಹತ್ತುವಂತಹ ಒಂದು ಜಾಯಮಾನ ಅನ್ನೋದು ನನ್ನದಲ್ಲ ಎಂದು ಕೆ.ಎನ್. ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ಅಧಿಕಾರ ಸಿಕ್ಕಾಗ ಜನಪರ ಕೆಲಸ ಮಾಡುವುದಾಗಿ ತಮ್ಮ ಒಂದು ತೋರಿಸಿಕೊಡ್ತೀನಿ, ಅದನ್ನು ಬಿಟ್ಟು ನನಗೆ ಈ ಸಚಿವನಾಗೋಕ್ಕೋಸ್ಕರ ನನಗೆ ಆಸೆ ಇಲ್ಲ. ಇನ್ನು ಈ ಹಿಂದೆ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರದಲ್ಲಿ, ಕೋಆಪರೇಷನ್ ಒಂದು ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ, ಕ್ರಾಂತಿಕಾರಿ ಬದಲಾವಣೆಯನ್ನು ಕೂಡ ನಾನು ತಂದಿದ್ದೇನೆ, ಕೊಡುಗೆಯನ್ನು ಕೂಡ ಕೊಟ್ಟಿದ್ದೇನೆ, ತಿದ್ದುಪಡಿಗಳನ್ನು ಮಾಡಿ ಅಮೆಂಡ್ಮೆಂಟ್ ಜಾರಿಗೆ ತರುವ ಮೂಲಕ ತಮ್ಮ ಒಂದು ಸೊಸೈಟಿಯ ಮೀಸಲಾತಿಯ ವ್ಯವಸ್ಥೆಯಲ್ಲಿ ಕಲ್ಪಿಸುವ ಮೂಲಕ ತಮ್ಮ ಒಂದು ಐತಿಹಾಸಿಕ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಕೆ.ಎನ್. ರಾಜಣ್ಣ ಅವರು ಕೂಡ ತಮ್ಮ ಸಾಧನೆಗಳ ಬಗ್ಗೆ ಪಾಪ ಮೊನ್ನೆ ಅವರು ಸ್ಮರಿಸಿದರು. ಅವರು ಒಂದು ಕೋಆಪರೇಷನ್ ಒಂದು ಮಿನಿಸ್ಟರ್ ಆದಂಥ ತಮ್ಮ ಒಂದು ಕೊಡುಗೆಗಳ ಬಗ್ಗೆ ಸ್ಮರಿಸಿ ಮಾತನಾಡಿದ ರಾಜಣ್ಣ ಅವರು ಯಾಕೆ ಸಚಿವ ಸ್ಥಾನ ಬೇಡ ಅಂದರು, ಮುಂದಿನ ಬರುವ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ಗಳಲ್ಲಿ ನನಗೆ ಮಿನಿಸ್ಟರ್ಗಿರಿ ಯಾಕೆ ಬೇಡ ಅಂದರು ಅನ್ನುವಂತಹ ಪ್ರಶ್ನೆ. ಇದೇ ವೇಳೆ ತಮ್ಮದ ಒಂದು ರಾಜಕೀಯ ನಡೆಯ ಬಗ್ಗೆ ಮಾತನಾಡಿದಂತಹ ಕೆ.ಎನ್. ರಾಜಣ್ಣ ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತಲೂ ಕೂಡ ಹೇಳಿದರು, ಪರೋಕ್ಷವಾಗಿ ಹೇಳಿದರು. ಇನ್ನು ಚುನಾವಣೆಯ ರಾಜಕೀಯದಿಂದ ನಾನು ನಿವೃತ್ತವಾಗುವ ಒಂದು ಇಂಗಿತವಾಗಿ ಇರುವುದು ಎಂದು ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು. ಈ ಹೇಳಿಕೆ ಅವರು ತಮ್ಮ ಫ್ಯಾನ್ಸ್ಗಳಿಗೆ, ತಮ್ಮ ಅಭಿಮಾನಿಗಳಲ್ಲಿ, ತಮ್ಮ ರಾಜಕೀಯ ವಲಯದಲ್ಲಿ ತೀವ್ರ ಒಂದು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಇನ್ನು ಈ ನಮ್ಮ ಈ ದಿನನಿತ್ಯ ಅದರ ಆರೋಪಗಳ ನಡುವೆ ಈ ವಾಚ್ ಬಿಟ್ಟು ಈ ವಾಚ್ ಒಂದು ಜಟಾಪಟಿ ನಡೀತು. ಅಷ್ಟು ಕೋಟಿ ವಾಚು, ಇಷ್ಟು ಕೋಟಿ ವಾಚು, ಅಫಿಡೇವಿಟ್ ಕೂಡ ಸಲ್ಲಿಸಿಲ್ಲ ಅನ್ನೂ ಕೂಡ ತೀವ್ರ ಜಟಾಪಟಿ ನಡೀತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಸಮಸ್ಯೆಗಳ ಬಗ್ಗೆ ನೀವು ಸ್ಪಷ್ಟವಾಗಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಒಂದು ಕಾಸ್ಟ್ಲಿಯಸ್ಟ್ ದುಬಾರಿ ವಾಚ್ಗಳ ಬಗ್ಗೆ ವಿರೋಧ ಪಕ್ಷಗಳ ಮಾಡ್ತಾ ಇರುವ ಟೀಕೆಗಳ ಬಗ್ಗೆ ರಾಜಣ್ಣ ಅವರಿಗೆ ತಿರುಗೇಟನ್ನು ಕೊಟ್ಟರು. ಇನ್ನು ವಿಪಕ್ಷಗಳಿಗೆ ಟೀಕಿಸಲು ಬೇರೆ ಒಂದು ವಿಷಯಗಳೇ ಇಲ್ಲದಂತಾಗಿದೆ. ಅವರಿಗೆ ಊಟಕ್ಕೆ ಹೋದರೂ ಅದೇ ವಾಚ್ ವಿಷಯ, ಅಲ್ಲಿ ಹೋದರೂ ಅದೇ ವಾಚ್ ವಿಷಯ, ಈ ಬಗ್ಗೆ ಕೂಡ ಸ್ಪಷ್ಟವಾಗಿ ಹೇಳಿದರು. ಆದರೆ ರಾಜ್ಯ ರಾಜಕೀಯದಲ್ಲಿ ಈ ವಾಚ್ ಜಟಾಪಟಿ ಇದೆಯಲ್ಲ, ಈ ವಾಚ್ ಜಟಾಪಟಿಗೆ ಮೊನ್ನೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಅಫಿಡೇವಿಟ್ ಸಲ್ಲಿಸಿದಂತಹ ಒಂದು ಟ್ವೀಟನ್ನು ಮಾಡಿದರು. ಯಾರೋ ಛಲವಾದಿ ನಾರಾಯಣ ಸ್ವಾಮಿ ಅವರು
ಟ್ವೀಟ್ ಮಾಡಿದ ತಕ್ಷಣ ಅದಕ್ಕೆ ತಿರುಗೇಟನ್ನು ಕೊಟ್ಟಂತ DCM DK ಶಿವಕುಮಾರ್ ವಾಚಿನ ಒಂದು ವಿಷಯ ಈಗ ತೆರೆ ಬಿದ್ದಂತಾಗಿ ಅದರ ಬದಲಾಗಿ ಈಗ KN ರಾಜಣ್ಣ ಅವರು ಸಚಿವ ಸಂಪುಟದಲ್ಲಿ ನನಗೆ ಸ್ಥಾನ ಬೇಡ ಎನ್ನುವ ಮೂಲಕ ಈಗ ಬಿಸಿಯಾಗಿ ಚರ್ಚೆ ಆಗಿರುವಂಥದ್ದು. ಇನ್ನು ಈ ಎಲ್ಲ ಸಮಸ್ಯೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿಗೆ ವಿರೋಧ ಪಕ್ಷಗಳು ಅವು ಬಗ್ಗೆ ಗಮನ ಹರಿಸಲಿ, ಚರ್ಚೆ ನಡೆಸಲಿ, ಅದನ್ನು ನಾನು ಸಲಹೆ ಕೊಡ್ತೀನಿ ಅಂತಾರೆ. ಪಾಪ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಲಹೆನ ಕೊಡೋದು ಸ್ಪಷ್ಟವಾಗಿ ರಾಜಕೀಯದಲ್ಲಿ ತಮ್ಮ ಒಂದು ವರ್ಚಸ್ಸು. ಇನ್ನು ನ್ಯಾಷನಲ್ ಹೆರಾಲ್ಡ್ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DK ಸಹೋದರಂಗೆ ನೋಟಿಸ್ ಬಂದಿರುವಂತಹ ವಿಚಾರಕ್ಕೆ ಕೂಡ ಪ್ರತಿಕ್ರಿಯೆ ಕೊಟ್ಟಂತ ಅವರು, ಈ ಹಿಂದೆ ನನಗೆ ನೋಟಿಸ್ ಬಂದಿರುವುದು ನನಗೆ ತಿಳಿದಿಲ್ಲ, ಆದರೆ ಯಾವ ಕಾರಣಕ್ಕಾಗಿ ನೋಟಿಸ್ ನೀಡಿದ್ದಾರೆ ಎಂಬುದು ನನಗೆ ಮಾಹಿತಿ ಇಲ್ಲ. ಅವರ ಮೇಲೆ ಈಗಾಗಲೇ 128 ಕೇಸ್ಗಳಿವೆ, ಅದರಲ್ಲಿ ಇದು ಯಾವುದು ಸಂಬಂಧಿಸಿದ್ದು ಎಂಬುದು ನನಗೆ ಗೊತ್ತಿಲ್ಲ ಎಂದು ಒಂಥರ ಮಾರ್ಮಿಕವಾಗಿ ಒಂಥರ ಉತ್ತರವನ್ನು ಕೊಟ್ಟಂತಿದೆ. ಇನ್ನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರು ತಮ್ಮ ನೇರ ಮಾತುಗಳ ಮೂಲಕ ಒಂದು ಸ್ಪಷ್ಟ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಇನ್ನು DCM DK ಶಿವಕುಮಾರ್ ಅವರಿಗೆ ಅವರ ಒಂದು ಮುಂಬರುವ ಸಂಪುಟದಲ್ಲಿ ದಮ್ಸೆಲ್ಫ್ ಅವರಿಗೆ ತಮ್ಮ ಸ್ಥಾನ ಬೇಕಿಲ್ಲ, ಅಧಿಕಾರಕ್ಕಾಗಿ ನಾನು ಯಾವತ್ತಿಗೂ ಕೂಡ ಹಪಹಪಿಸುವನಲ್ಲ ಅನ್ನುವಂತಹ ವಿಷಯ ಈಗ ಬಹು ಚರ್ಚೆಗೆ ಗ್ರಾಸವಾಗಿದೆ. ಅಧಿಕಾರ ಸಿಕ್ಕಾಗ ಜನಪರ ಕೆಲಸ ಮಾಡಬೇಕು ಎಂದು ತೋರಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ನಾನು ಮಾಡುವುದಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿಯ ಸೂಚನೆಯನ್ನ ನೀಡದಂತೆ ಕಾಣಿಸ್ತಾ ಇದೆ. ಏನು ರಾಜಕೀಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜಣ್ಣ ಅವರ ನಿಲುವನ್ನ ಈಗ ಖಡಕ್ಕಾಗಿ ಮತ್ತು ವಾಚ್ ಬಗ್ಗೆ ತಿರುಗೇಟನ್ನು ಕೊಟ್ಟರು. ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಂತ ಕೂಡ ಎಲ್ಲ ಸಲಹೆಯನ್ನ ಕೂಡ ಅವರು ನೆನಪಿಸಿಕೊಂಡ್ರು, ಎಲ್ಲವನ್ನೂ ಕೂಡ ಹೇಳಿದರು. ಹೀಗೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಇನ್ನು ಹೆಚ್ಚು ಕುತೂಹಲ ಕಾರಣವಾಗಿರುವಂಥದ್ದು KN ರಾಜಣ್ಣ ಅವರ ರಾಜಕೀಯ ಮುಂದಿನ ನಡೆ ಏನಿರುತ್ತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.